ಅವರಿಬ್ರು ಮದುವೆ ಆಗಿ 17 ವರ್ಷ ಸಂಸಾರ ನಡೆಸಿದ್ರು. ಇಬ್ಬರು ಮಕ್ಕಳು ಇದ್ರು. ಆದರೆ ಕಾಲೇಜು ಸ್ನೇಹಿತನ ಪ್ರೀತಿಗೆ ಬಿದ್ದ ಆಂಟಿ ಮನೆ ಬಿಟ್ಟಿದ್ಲು. ತಾನು ಹೋಗುವಾಗ ತನ್ನ ಜೊತೆ ಕಿರಿ ಮಗಳನ್ನು ಕರ್ಕೊಂಡು ಹೋಗಿದ್ದಾಳೆ. ಆದರೆ ಮಗಳು ಕಪ್ಪಗಿದ್ದಾಳೆ ಅಂತ ಆಕೆಯನ್ನ ಕೊಂದು ಹಾಕಿದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೆತ್ತವರಿಗೆ ಹೆಗ್ಗಣವು ಮುದ್ದು ಅಂತಾರೆ. ಅಂದ್ರೆ ಮಕ್ಕಳು ಹೇಗೆ ಇದ್ರೂ ಹೆತ್ತವರ ಪಾಲಿಗೆ ಅವರೇ ಸರ್ವಸ್ವ. ಕಪ್ಪು ಬಿಳುಪು ಗಂಡು ಹೆಣ್ಣು ಅನ್ನೋದನ್ನ ನೋಡದೆ ಪ್ರೀತಿ ಮಾಡ್ತಾರೆ. ಆದ್ರೆ ಈಕೆ ಇದಕ್ಕೆ ತದ್ವಿರುದ್ಧ. ಭೂಮಿ ಮೇಲೆ ಮಕ್ಕಳ ಪಾಲಿನ ಅತಿ ದೊಡ್ಡ ರಕ್ಷಾ ಕವಚ ಅಂದ್ರೆ ಅದು ತಾಯಿ ಮಾತ್ರ. ಅದೆಂತದ್ದೇ ತೊಂದರೆ ಬಂದ್ರೂ ತನ್ನ ಪ್ರಾಣ ಪಣಕ್ಕಿಟ್ಟು ಮಕ್ಕಳ ರಕ್ಷಣೆಗೆ ನಿಲ್ತಾಳೆ. ಆದ್ರೆ ಈಕೆ ಮಾತ್ರ ಸ್ವಂತ ಮಗಳನ್ನೇ ಕೊಂದು ಹಾಕಿದ್ದಾಳಂತೆ. ಮಗಳು ಕಪ್ಪಗಿದ್ದಾಳೆ ಅನ್ನೋ ಕಾರಣಕ್ಕೆ ಲವರ್ ಜೊತೆ ಸೇರ್ಕೊಂಡು ಕೊಂದು ಹಾಕಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಗಂಡನಿಗೆ ಹೊಡೆದ್ಲು ಗೋಲಿ, ಪ್ರೇಮಿ ಜೊತೆ ಲವ್ವಿ ಡಬ್ಬಿ. ಮಗಳ ಬಣ್ಣ ಕಪ್ಪು, ಸಾವಿನ ಹಿಂದೆ ಹೆತ್ತವಳ ನೆರಳು. ಈಕೆ ಮಾಡಿದ ಕೆಲಸ ನಿಜಕ್ಕೂ ಹೆಣ್ಕುಲಕ್ಕೆ ಕಳಂಕ ತರುವಂತದ್ದು. ಯಾಕಂದ್ರೆ ತಾಯಿ ಕಣ್ಮುಂದೆ ಆಟ ಆಡ್ಕೊಂಡಿದ್ದ ಮಗಳನ್ನೇ ಕೊಲ್ಲೋದು ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ಹೀಗೆ ಒಂದೊಂದು ಫೋಟೋದಲ್ಲಿ ಒಂದೊಂದು ಲುಕ್ ಕೊಟ್ಕೊಂಡು ಮಿರಮಿರ ಮಿಂಚ್ತಿರೋ ಈ ಆಂಟಿ ಹೆಸರು ಪ್ರಿಯಾಂಕಾ ಅಂತ. ನೋಡೋದಕ್ಕೆ ಕೆಂಗ್ ಗುಲಾಬಿ ಅಂತಿದ್ದಾಳೆ. ಇವಳ ಅಂದವೇ ಈಕೆ ಪಾಲಿನ ಆಭರಣ ಆಗಿತ್ತು. ಆದ್ರೆ ದಿನಗಳು ಉರುಳುತ್ತಾ ಇದ್ದಂತೆ ಈ ಅಂದವೇ ಈಕೆಯ ನೆತ್ತಿಗೇರುವಂತೆ ಮಾಡಿತ್ತು. 2007ರಲ್ಲಿ ದಾವಣಗೆರೆ ಮೂಲದ ಪ್ರವೀಣ್ ಅನ್ನೋರ ಜೊತೆ ಹಸೆಮಣೆ ಏರಿದ್ಲು. ಇವರ ದಾಂಪತ್ಯದ ಫಲವಾಗಿ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ್ರು. ಮೊದಲನೆಯವಳಿಗೆ 17 ವರ್ಷ, ಎರಡನೇ ಮಗಳಿಗೆ 6 ವರ್ಷ. ಗಂಡ ಹೆಂಡತಿ ಇಬ್ಬರು ಮಕ್ಕಳು. ನೆಮ್ಮದಿಯಾಗಿದ್ದ ಸಂಸಾರದಲ್ಲಿ ಎಂಟ್ರಿ ಕೊಟ್ಟವನೇ ಗಡ್ಡಪ್ಪ. ಪ್ರಿಯಾಂಕಾ ಆಂಟಿಯ ಅಂದಕ್ಕೆ ಮಾರು ಹೋದವನೇ ಈ ಮೋಹನ್. ಈತ ಬೇರ್ಯಾರೂ ಅಲ್ಲ, ಪ್ರಿಯಾಂಕಾ ಹಾಗೂ ಮೋಹನ್ ಇವರು ಕಾಲೇಜ್ ಫ್ರೆಂಡ್ಸ್. ಆದ್ರೆ ಮದುವೆ ಆದ್ಮೇಲೆ ಸಂಪರ್ಕ ಇರಲಿಲ್ಲ. ಇತ್ತೀಚೆಗೆ ಅದೇಗೋ ಕಾಂಟ್ಯಾಕ್ಟ್ ಬೆಳೆದಿದೆ. ಅಲ್ಲಿಂದಲೇ ನೋಡಿ ಅಸಲಿ ಕಹಾನಿ ಬಿಚ್ಕೊಂಡಿತ್ತು. ಕಾಲೇಜ್ ಗೆಳೆಯ ಸಿಗ್ತಾ ಇದ್ದಂತೆ ಸುರಸುಂದರಿ ಪಾಲಿಗೆ ಸ್ವರ್ಗವೇ ಕೈಗೆ ಸಿಕ್ಕಂತಾಗಿತ್ತು. ಗಂಡನಿಗೆ ಗೋಲಿ ಹೊಡೆದವಳು ಲವರ್ ಜೊತೆ ಮಜಾ ಉಡಾಯಿಸ್ತಾ ಇದ್ದಳು. ಈ ವಿಷಯ ಗಂಡನಿಗೆ ಗೊತ್ತಾಗ್ತಾ ಇದ್ದಂತೆ ಗಲಾಟೆ ಮಾಡಿದ್ದಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದವಳು ಡಿವೋರ್ಸ್ ಕೊಡುವಂತ ಖ್ಯಾತೆ ತೆಗೆದಿದ್ಲು. ಅಷ್ಟೇ ಅಲ್ಲ, ಕಿರಿ ಮಗಳನ್ನ ಕರ್ಕೊಂಡು ಕಾಡುಗೋಡಿಯ ಸೀಗಹಳ್ಳಿ ಬಳಿ ಮನೆ ಮಾಡಿದ್ಲು. ಅಲ್ಲೇ ಲವರ್ ಜೊತೆ ವಾಸವಾಗಿದ್ಲಂತೆ. ಇಷ್ಟೇ ಆಗಿದ್ರೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಮಾರ್ಚ್ 24ನೇ ತಾರೀಖು ಅದೇನಾಯ್ತೋ ಗೊತ್ತಿಲ್ಲ, ಕಿರಿ ಮಗಳು ಸಾವನ್ನಪ್ಪಿದ್ದಾಳೆ ಅಂತ ಸುದ್ದಿ ಕೊಟ್ಟಿದ್ಲು. ಸ್ಥಳಕ್ಕೆ ಬಂದಿದ್ದ ತಂದೆ ಏನಾಯ್ತು ಅಂತ ಕೇಳ್ತಾ ಇದ್ದಂತೆ ಕಥೆ ಕಟ್ಟಿದ್ಲು. ಮಗುವಿಗೆ ಬಿರಿಯಾನಿ ಕೊಟ್ಟಿದ್ದೆ, ಐಸ್ ಕ್ರೀಮ್ ಕೊಟ್ಟಿದ್ದೆ, ಎಸಿ ಹಾಕಿ ಕಾರಲ್ಲಿ ಮಲಗಿಸಿದ್ದೆ. ಆಮೇಲೆ ಮನೆ ಮೇಲಿನ ಮೆಟ್ಟಿಲಿಂದ ಬಿದ್ದಿದ್ಲು ಅಂತ ಹೇಳಿದ್ಲಂತೆ. ಒಂದು ಔಟ್ಸೆಟ್ ನೋಡೋದಿಕ್ಕೆ ಕುತ್ತಿಗೆ ಇಸಿಕ್ಕಿದ್ದಾರೆ, ಇಲ್ಲಿಗೆಲ್ಲ ಹೊಡೆತ ಬಿದ್ದಿದೆ ಸರ್. ಇಲ್ಲಿ ಅಬ್ಡೋಮನಿಗೆ ಹೊಡೆತ ಬಿದ್ದಿರೋದು 400 ml ಬ್ಲಡ್ ಇದೆ ಅಂತೆ ಸರ್. ಅಲ್ಲಿ ಅಷ್ಟು ಜೋರಾಗಿ ಹೊಡೆತ ಬಿದ್ದಿದೆ. ಒಂದು 5 ವರ್ಷದ ಮಗುಗೆ ಅದು ಯಾವ ಮಾನವೀಯತೆ ಇದೆ ಜನರಿಗೆ ಗೊತ್ತಿಲ್ಲ ನೋಡಿ ಸರ್. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಾವಿನ ರಹಸ್ಯ. ಮಗಳ ಸಾವಿನ ಸುದ್ದಿಯಿಂದ ಶಾಕ್ ಆಗಿದ್ದ ತಂದೆಗೆ ಪತ್ನಿ ಮೇಲೆಯೇ ಅನುಮಾನ ಇತ್ತು. ಹೀಗಾಗಿ ಮಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಇಂಗ್ಲೆಂಡ್ನಲ್ಲಿ ವೈದ್ಯೆಯಾಗಿದ್ದ ತನ್ನ ಅಕ್ಕನಿಗೆ ಕಳಿಸಿದ್ದಾರೆ. ಆಗಲೇ ನೋಡಿ ಇದು ಸಹಜ ಸಾವಲ್ಲ, ಕೊಲೆ ಅನ್ನೋದು ಗೊತ್ತಾಗಿತ್ತು. ಮಗಳ ಕಪ್ಪು ಬಣ್ಣದ ವಿಷಯವಾಗಿ ಕೊಲೆ ಮಾಡಿದ್ದಾಳೆ ಅಂತ ಹೈಕೋರ್ಟ್ ಮೂಲಕ ಸ್ಟೇಷನ್ಗೆ ಕೊಲೆ ಕೇಸ್ ದಾಖಲಿಸಲು ನಿರ್ದೇಶನ ಕೊಡಿಸಿದ್ರು. ತನಿಖೆಗಿಳಿದ ಪೊಲೀಸರು ಆಂಟಿ ಲವರ್ನನ್ನ ಬಂಧಿಸಿದ್ದು ತಲೆಮರೆಸಿಕೊಂಡಿರೋ ಪ್ರಿಯಾಂಕಾಗೆ ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಹೆತ್ತವಳೇ ಮಗಳ ಪಾಲಿಗೆ ವಿಲನ್ ಆಗಿದ್ದು ಕಪ್ಪು ಅನ್ನೋ ಕಾರಣಕ್ಕೆ ಕೊಂದ್ಲು ಅನ್ನೋದೇ ದುರಂತ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಗಂಗಾಧರ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.